ಓಕೆ, ಆಲ್ ಆಫ್ ಯು ನೋಡಿ ಸ್ನೇಹಿತರೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ರೀಸೆಂಟಾಗಿ ಒಂದು 15,000 ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಈ 15,000 ಹುದ್ದೆಗಳು ಟೋಟಲ್ ಆಗಿರ್ತವೆ. ಓಕೆ, 15,000 ಹುದ್ದೆಗಳಿಗೆ ಒಂದು ಅರ್ಹತೆ, ಎಲಿಜಿಬಿಲಿಟಿ ಏನಿದೆ, ಫೀಸ್ ಏನಿದೆ, ಲಾಸ್ಟ್ ಡೇಟ್ ಏನಿದೆ, ಅಪ್ಲಿಕೇಶನ್ ಯಾವ ಥರ ಆನ್ಲೈನಲ್ಲಿ ಯಾವ ಥರ ಹಾಕಬೇಕು, ಯಾವ ಒಂದು ವೆಬ್ಸೈಟ್ ಮೂಲಕ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. FASSAI ಇವರು ಒಂದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ಸಹಾಯಕರ ಹುದ್ದೆ ವೇಕೆನ್ಸಿಗಳು, ಅಸಿಸ್ಟೆಂಟ್ ಪೋಸ್ಟ್ ಅಂತಂದು ಕರೆಯುವಂಥದ್ದು. ಓಕೆ, ಒಂದು 2025ರಲ್ಲಿ ಆದಂಥ ಒಂದು ಮೊದಲ ಕಾಲ್ಫಾರ್ಮ್ ಆಗಿರುತ್ತೆ. ಓಕೆ, ನೋಡ್ಕೊಳ್ಳಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಓಕೆ, ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಲು ಅಲ್ಲಿ ನಿಮಗೆ ಈ ಒಂದು ಉದ್ಯೋಗದ ಮಾಹಿತಿಗಳನ್ನು ಕಂಟಿನ್ಯೂ ಆಗಿ ಕೊಟ್ಕೊತ ಹೋಗ್ತಿರ್ತೀವಿ ಅನ್ನೋದು ಆಗಿರುವಂಥದ್ದು. ಓಕೆ, ಒಂದು ನಿಮಿಷ. ಭಾರತ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ FASSAI ಹೇಳಿದ್ನಲ್ಲ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಈ ಒಂದು ಹುದ್ದೆಯನ್ನು ಕನ್ಫರ್ಮ್ ಮಾಡಿರ್ತಾರೆ. ಓಕೆ, 15,000 ಹುದ್ದೆಗಳಿರುವಂಥದ್ದು ಒಂದು ಸಹಾಯಕ ಹುದ್ದೆಗಳಾಗಿರ್ತವೆ. ಈ ನೇಮಕಾತಿ ಚಾಲನೆಯನ್ನು ಘೋಷಿಸಿದೆ. ಅಧಿಕೃತ ಸೂಚನೆಯನ್ನು ಜನವರಿ 2025ರಲ್ಲಿ ಈ ಒಂದು ಅಧಿಕೃತ ಒಂದು ಈ ಜಾಬ್ ಒಂದು 15,000 ವೇಕೆನ್ಸಿ ಇದಾವಂತಂದು ಹೇಳಿರುವಂಥದ್ದು. ಓಕೆ, ಎಷ್ಟು ಮೋಸ್ಟ್ ಇಂಪಾರ್ಟೆಂಟು 15,000 ತುಂಬ ಹುದ್ದೆಗಳಾಗ್ತವೆ. ಆದಷ್ಟು ಯಾರು ಅಪ್ಲಿಕೇಶನ್ ಹಾಕಿ ಒಳ್ಳೆಯ ಹುದ್ದೆ ಅಂತಲೇ ಹೇಳ್ಬೋದು. ಓಕೆ, ಎಲಿಜಿಬಿಲಿಟಿ ಆದರೂ ಆಗಬೇಕು, ಖಂಡಿತವಾಗಿ ಹಾಕಲೇಬೇಕಂತ ಹೇಳುವಂಥದ್ದು. ಓಕೆ, ಆನ್ಲೈನ್ ಅರ್ಜಿ ಪ್ರಕ್ರಿಯೆಯು 2023 ಜನವರಿ 2025ರಂದು ಪ್ರಾರಂಭ ಆಗ್ತದೆ ಅನ್ನೋದು ಗೊತ್ತಿರಬೇಕು. ಓಕೆ, ಆಲ್ರೆಡಿ ಆಗಿದೆ, ಏನಿಲ್ಲ, ಟೋಟಲ್ ಇನ್ನೂ ಒಂದು 7 ಡೇಸ್ ಅಂದರೆ ಒಂದು ವಾರ ಮಾತ್ರ ಇದಕ್ಕೆ ಟೈಮ್ ಇರುವಂಥದ್ದು. ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ, ತುಂಬ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಓಕೆ, 23 ಜನವರಿ 2025 ಪ್ರಾರಂಭ. ಇದರ ಒಂದು ಕೊನೆಯ ದಿನಾಂಕ ಅಂತ ನೋಡೋದಾದರೆ ಫೆಬ್ರವರಿ 23, 2025 ಆಗಿರುತ್ತೆ. ಓಕೆ, ಟೋಟಲ್ 7 ಡೇಸ್ ಮಾತ್ರ ಟೈಮ್ ಇರುವಂಥದ್ದು. ಆದಷ್ಟು ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಓಕೆ, ಇದರ ಒಂದು ಇದೇ ಥರ ಜಾಬ್ ಅಪ್ಡೇಟ್ ಬಗ್ಗೆ ನಿಮ್ಗೇನಾದರೂ ಈ PDF ಥರ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ಓಕೆ, ನೀವು ಜಾಬ್ ಅಪ್ಡೇಟ್ ಕನ್ನಡ ಅಂತ ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಬರುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಅಭ್ಯರ್ಥಿಗಳು ಸ್ಥಾನಕ್ಕೆ ಅರ್ಹರಾಗಲು ಯಾವುದೇ ವಿಭಾಗದಲ್ಲಿ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕಾಗುತ್ತೆ. ಓಕೆ, ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಸೈನ್ಸ್, ಈ ಥರ ಯಾವುದೇ ಒಂದು ಪದವಿಯನ್ನು ಹೊಂದಿರಬೇಕಾಗತ್ತೆ ಅಂತಂದು ಹೇಳ್ತಿದ್ದಾರೆ. ಅರ್ಜಿದಾರರ ಒಂದು ವಯಸ್ಸಿನ ಮಿತಿ ಅಂತ ನಾವು ನೋಡೋದಾದರೆ 21 ವಯಸ್ಸಿಂದ 30 ವರ್ಷಗಳು ಇದರ ಒಂದು ವಯಸ್ಸಿನ ಮಿತಿ ಆಗುತ್ತೆ. ಸರ್ಕಾರದ ನಿಯಮಗಳ ಪ್ರಕಾರ ವಿಶ್ರಾಂತಿ ಆಯ್ಕೆ ಪ್ರಕ್ರಿಯೆ ಒಳಗೊಂಡಿರುತ್ತದೆ. ಇದರ ಒಂದು ಎಕ್ಸಾಮ್ ಯಾವ ಥರ ಇರುತ್ತಪ್ಪ ಅಂದರೆ ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ ಇರ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಓಕೆ, ಡಾಕ್ಯುಮೆಂಟ್ ಪರಿಶೀಲನೆ ಕೂಡ ಇರುತ್ತದೆ. ಅಭ್ಯರ್ಥಿಗಳ ಒಂದು ವೇತನ ಅಂತ ನಾವು ನೋಡೋದಾದರೆ ಸ್ಟಾರ್ಟಿಂಗ್ 35,400 ರೂಪಾಯಿ ಇರುವಂಥದ್ದು. ಓಕೆ, ಅದು ನಿಮ್ಮ ರಿಟೈರ್ಡ್ ಆಗೋ ಸಮಯಕ್ಕೆ ಅದು ನಿಮ್ಗೆ ಎಷ್ಟಪ್ಪ ಅಂದರೆ 1,12,000 ನಿಮ್ಗೊಂದು ಬೇಸಿಕ್ ಸ್ಯಾಲ್ರಿ ಸಿಗುತ್ತಿರುತ್ತೆ ಆ ಟೈಮಲ್ಲಿ. ಓಕೆ, ಸ್ಟಾರ್ಟಿಂಗ್ ಎಷ್ಟಪ್ಪ ಅಂದರೆ 35,400 ರೂಪಾಯಿ. ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಒಂದು ವಿದ್ಯಾರ್ಥಿಗಳಿಗೆ. ನೋಡಿ, ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಿದ್ವಿ. ಓಕೆ, ಇದರ ಒಂದು ನೇಮಕಾತಿ ಯಾರು ಮಾಡ್ಕೊತಿದ್ದಾರಪ್ಪ ಅಂದರೆ ಭಾರತ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರದವರು. ಓಕೆ, ಈ ನೇಮಕಾತಿಯನ್ನು ಮಾಡ್ಕೊತಿರ್ತಾರೆ ಅನ್ನೋ ಒಂದು ವಿಷಯ ಗೊತ್ತಿರಬೇಕು. ಓಕೆ, ಇದರ ಒಂದು ಪೋಸ್ಟ್ ಹೆಸರು ಯಾವುದಪ್ಪ ಅಂದ್ರೆ ಒಂದು ಸಹಾಯಕರ ಹುದ್ದೆ ಆಗಿರುತ್ತೆ. ಓಕೆ, ಯಾವುದು ಸಹಾಯಕರ ಹುದ್ದೆ ಅಂತ ಗೊತ್ತಿರಬೇಕು. ಒಟ್ಟು ಖಾಲಿ ಇರುವ ಹುದ್ದೆಗಳಂತಂದರೆ 15,000ಕ್ಕೂ ಅಧಿಕ ಒಂದು ಖಾಲಿ ಇರುವಂಥ ಹುದ್ದೆಗಳಾಗಿರ್ತವೆ. ಅಧಿಸೂಚನೆ ಬಿಡುಗಡೆ ಯಾವಾಗ 2025 ಜನವರಿಯಲ್ಲಿ ಈ ಒಂದು ಕಾಲ್ಫಾರ್ಮ್ ಆಗಿರುತ್ತೆ. ಅಪ್ಲಿಕೇಶನ್ ಜನವರಿ 23. ಓಕೆ, ಅಪ್ಲಿಕೇಶನ್ ಎಂಡ್ ಆಗೋ ಒಂದು ದಿನಾಂಕ ಅಂತ ನೋಡಿದ್ರೆ ಫೆಬ್ರವರಿ 23 ಆಗಿರುತ್ತೆ. ಟೋಟಲ್ ಇನ್ನೂ ಒಂದು 7 ಡೇಸ್ ಮಾತ್ರ ಬಾಕಿ ಇರುವಂಥದ್ದು. ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಈ ಒಂದು ಅಪ್ಲಿಕೇಶನ್ ಯಾವ ಥರಪ್ಪ ಅಂದರೆ ಆನ್ಲೈನ್ ಮೂಲಕ ನೀವು ಹಾಕುವಂಥದ್ದು. ಒಂದು ವಯಸ್ಸಿನ ಮಿತಿ ಆಲ್ರೆಡಿ ಹೇಳಿದ್ನಲ್ಲ, 20ರಿಂದ 21ರಿಂದ 30. ಇದಕ್ಕೇನಪ್ಪ ಅಂದರೆ ಒಂದು ಕ್ಯಾಸ್ಟಿಗೆ ಸಂಬಂಧಪಟ್ಟಂತೆ ಒಂದು ವಯಸ್ಸಿನ ಮಿತಿಯನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ,
ಶೈಕ್ಷಣಿಕ ಒಂದು ಅರ್ಹತೆ ಯಾವುದೇ ವಿಭಾಗದಲ್ಲಿ ಒಂದು ಬ್ಯಾಚುಲರ್ ಪದವಿ ಪಡೆದಿರ್ಬೇಕಂತ ಹೇಳಿದ್ದೀನಿ. ಓಕೆ, ಪರೀಕ್ಷೆ ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ. ಸ್ಯಾಲ್ರಿ ಆಲ್ರೆಡಿ ಹೇಳಿದ್ದೀನಲ್ಲ. ಇಲ್ಲಿ ಕಾಣ್ತಿದೆಯಲ್ಲ ಈ ವೆಬ್ಸೈಟು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಲಿಂಕ್ ಹಾಕಿರ್ತೀನಿ. ನೀವು ಡೈರೆಕ್ಟ್ ಅದ್ರ ಮೂಲಕ ಹೋಗೋ ಪ್ರಕಾರ ನೀವು ಮೊಬೈಲಲ್ಲೇ ಇದರ ಒಂದು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಓಕೆ, ಓಕೆ, ಒಂದು ವಯಸ್ಸಿನ ಮಿತಿ ಅಂತ ನೋಡಿ. ವಯಸ್ಸಿನ ಮಿತಿ ಓಕೆ 2025 ಜನವರಿ 1 ರಂದು. ಓಕೆ, ಸಾಮಾನ್ಯ ವರ್ಗದವರಿಗೆ ಓಕೆ UR 21, ಕನಿಷ್ಠ ವಯಸ್ಸು ಎಲ್ಲ ವರ್ಗದವರಿಗೆ 21 ವಯಸ್ಸು ಆಗಿರಲೇಬೇಕು ಎಲಿಜಿಬಿಲಿಟಿಗೆ. ಟೋಟಲ್ ಗರಿಷ್ಠ ಅಂತ ನೋಡೋದಾದರೆ ಓಕೆ ಸಾಮಾನ್ಯ ವರ್ಗದವರಿಗೆ 30 ವರ್ಷ, OBC ಅವರಿಗೆ 33 ವರ್ಷ ಗರಿಷ್ಠ ವಯಸ್ಸಿನ ಹೇಳ್ತಿದ್ದೀನಿ ನಾನು. ಓಕೆ, ಗಮನ ಇಟ್ಕೊಳ್ಳಿ. SC ಮತ್ತು ST ಅಂತ ನೋಡಿದ್ರೆ ಎಕ್ಸ್ಟೆಂಡ್ ವಯಸ್ಸು 35 ವರ್ಷದವರೆಗೆ ಆಗಿರುತ್ತೆ. PWD ಸಾಮಾನ್ಯ ವರ್ಗದವರಿಗೆ 40 ವರ್ಷಗಳಾಗಿರುತ್ತೆ. PWD OBC ಅವರಿಗೆ 43 ಆಗಿರುವಂಥದ್ದು. PWD SC ಮತ್ತು ST ಅವರಿಗೆ ನೋಡೋದಾದರೆ 45 ವರ್ಷ ವಯಸ್ಸಿನ ಒಂದು ಗರಿಷ್ಠ ಮಿತಿ ಇರುವಂಥದ್ದು. ಓಕೆ, ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಒಂದು ಶುಲ್ಕ ಎಷ್ಟಿರುತ್ತಪ್ಪ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಾಮಾನ್ಯ ವರ್ಗ ಮತ್ತು OBC ಅವರಿಗೆ 500 ರೂಪಾಯಿ ಇರುವಂಥದ್ದು. SC ಮತ್ತು ST PWD ಅವರಿಗೆ 250, ಸ್ತ್ರೀ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದರ ಒಂದು ಅಪ್ಲಿಕೇಶನ್ ಫೀಸ್ ಇರುವಂಥದ್ದು. ಓಕೆ, ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೆ ಹಾಕಿ 100% ಒಳ್ಳೆ ಸಕ್ಸಸ್ ಕಾಣಿ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಓಕೆ.